ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲಾಗಿ ಮತ್ತು ಕ್ವಿಕ್ಕಾಗಿ ಟೊಮ್ಯಾಟೋನ ಯೂಸ್ ಮಾಡ್ಕೊಂಡು ಯಾವ ರೀತಿ ಬೇಳೆ ಸಾಂಬಾರು ಮಾಡೋದನ್ನ ಅಂತ ತೋರಿಸ್ತಾ ಇದ್ದೀನಿ. ಇದು ಬ್ಯಾಚುಲರ್ಸ್ ತುಂಬ ಹೆಲ್ಪ್ ಆಗುತ್ತೆ. ಮೊದಲಿಗೆ ನಾನು 3 ಹಣ್ಣಾಗಿರುವಂಥ ಟೊಮ್ಯಾಟೋಗಳನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಕರಿಬೇವು ಎಲೆ ಹಾಗೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಖಾರದ ಪುಡಿ ಹಾಗೆ ಚಿಟಿಗೆಷ್ಟು ಅರಿಶಿನ ಮತ್ತು MTR ಸಾಂಬಾರ್ ಪೌಡರ್ನ ತೊಗೊಂಡಿದ್ದೀನಿ. MTR ಸಾಂಬಾರ್ ಪೌಡ್ರು ಇಲ್ಲ ಅಂದರೆ ನೀವು ಯಾವ ಸಾಂಬಾರ್ ಪೌಡ್ರ್ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡಿ. ಈ ಸಾಂಬಾರನ್ನ ನಾನು ಜಾಸ್ತಿ ಇಡ್ಲಿ ಜೊತೆಗೆ ಮಾಡ್ತೀನಿ. ನಾನು ಯಾವಾಗ ಇಡ್ಲಿ ಮಾಡ್ತೀನಲ್ಲೋ ಅವಾಗೆಲ್ಲ ಈ ಸಾಂಬಾರನ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಇಂದು ನಮ್ಮ ಮನೆಯಲ್ಲಿ ಇಡ್ಲಿ ಸಾಂಬಾರು ಅಂತಲೇ ನಾವು ಕರೆಯೋದು. ಈಗ ನಾನು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊತಾ ಇದ್ದೀನಿ. 2 ಹಾಫ್ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಎಲೆಗಳನ್ನ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಅದು ಚಟ್ಪಟ ಅಂದ ತಕ್ಷಣ ನಾನು ಈರುಳ್ಳಿನ ಹಾಕ್ಕೊತಿದ್ದೀನಿ. ಈರುಳ್ಳಿ ತುಂಬ ರೋಸ್ಟ್ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಲೈಟ್ ರೋಸ್ಟ್ ಆದಮೇಲೆ ನೀವು ಯೂಸ್ ಮಾಡಿ. ಇದನ್ನು ಜಾಸ್ತಿ ಬ್ಯಾಚುಲರ್ಸ್ ಅಂತೂ ಈ ಸಾಂಬಾರು ತುಂಬ ಯೂಸ್ ಆಗುತ್ತೆ. ಈಗ ನಾನು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ರೋಸ್ಟ್ ಆದಮೇಲೆ ಈಗ ಟೊಮ್ಯಾಟೋಗಳನ್ನ ಹಾಕ್ಕೊಂಡಿದ್ದೀನಿ. ಆದಷ್ಟು ಟೊಮ್ಯಾಟೋಗಳನ್ನ ಹಣ್ಣಾಗಿರುವಂಥ ಟೊಮ್ಯಾಟೋಗಳನ್ನ ಯೂಸ್ ಮಾಡಿ. ಹಣ್ಣಾಗಿರುವಂಥ ಟೊಮ್ಯಾಟೋಗಳನ್ನ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ರುಚಿ. ಈಗ ನಾನು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈಗ ಮನೆಗೆ ದಿಢೀರಾಗಿ ಯಾರಾದರೂ ಬಂದರೆ ಗೆಸ್ಟ್ಗಳು ಏನು ಸಾಂಬಾರು ಮಾಡೋದಪ್ಪ ಅಂತ ಅನ್ನೋ ಯೋಚನೆ ಆದಾಗ ಈ ಸಾಂಬಾರನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಆಗುತ್ತೆ ಮತ್ತು ರುಚಿಯಾಗಿ ಕೂಡ ಇರುತ್ತೆ ಈ ಸಾಂಬಾರು. ಈ ಟೊಮ್ಯಾಟೋಗಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಈ ರೀತಿ ಟೊಮ್ಯಾಟೋಗಳೆಲ್ಲ ಚೆನ್ನಾಗಿ ಮೆತ್ತಗೆ ಬೆಂದಿರಬೇಕು. ಇದಕ್ಕೆ ನಾನೀಗ ಖಾರದ ಪುಡಿ, MTR ಸಾಂಬಾರು ಪೌಡರ್ ಮತ್ತು ಚಿಟಿಗೆಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ಕಪ್ಪಷ್ಟು ವಾಟರ್ನ ಹಾಕ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಮಸಾಲ ಹಾಕಿರೋದ್ರಿಂದ ಪಾತ್ರೆಗೆ ತಳ ಹಿಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು 1 ಕಪ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಬೇಯಲಿಕ್ಕೆ ಚೆನ್ನಾಗಿ ಇದರಲ್ಲಿ ಬೇಯಬೇಕು. ಮಸಾಲೆಗಳೆಲ್ಲ ಟೊಮ್ಯಾಟೋದಲ್ಲಿ ಚೆನ್ನಾಗಿ ಹಿಡಿಸ್ಬೇಕು. ಹಾಗಾಗಿ ಇದನ್ನು ಹೈ ಫ್ಲೇಮಲ್ಲೇ ಮಾಡಿ, ಯಾಕಂದರೆ ಬೇಗ ಆಗಬೇಕಲ್ವಾ. ಅದಕ್ಕೆ ನಾನು ಇದಕ್ಕೆ 5 ನಿಮಿಷ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ಕುದಿದ ಮೇಲೆ ನಾನು 3 ವಿಷಲ್ನ ತೊಗರಿ ಬೇಳೆನ ವಿಷಲ್ ಮಾಡಿಸ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ನಾನು ಕನ್ವರ್ಟ್ ಮಾಡ್ತೀನಿ. ಒಂದು ಟೀ ಕಪ್ ಅಷ್ಟು ಮಾಡ್ಕೊಂಡಿದ್ದೀನಿ. 3 ವಿಷಲ್ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿ, ಒಂದು ಟೀ ಕಪ್ಪಿಂದ 1 ಕಪ್ ಅಷ್ಟು ಬೇಳೆನ ಬೇಯಿಸ್ಕೊಂಡಿದ್ದೀನಿ. ನಾನು ಬರೀ ಬೇಳೆ ಉಪ್ಪು ಅಷ್ಟೇ ಹಾಕಿ ಉಪ್ಪು ಬೇಯಿಸ್ಕೊಂಡಿದ್ದೀನಿ, ಬೇರೆ ಯಾವುದನ್ನು ಹಾಕಿಲ್ಲ ನಾನು. ಇದನ್ನು ಈ ಟೊಮ್ಯಾಟೋಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನಾನು ಶಿಫ್ಟ್ ಮಾಡಿ ಚೆನ್ನಾಗಿ ಅಲ್ಲಾಡಿಸಿ, ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನ ಹಾಕ್ಕೊಳ್ಳಿ. ನಿಮಗೆ ಯಾವ ರೀತಿ ಸಾಂಬಾರು ತೆಳ್ಳಗೆ ಬೇಕಾ ಇಲ್ಲ ದಪ್ಪ ಬೇಕಾ, ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರನ್ನು ಹಾಕ್ಕೊಳ್ಳಿ. ಈಗ ಸಾಂಬಾರು ಒಂದು 80% ಸಾಂಬಾರು ಮುಗ್ದಿದೆ ಮಾಡೋದು. ನೋಡಿ ಎಷ್ಟು ಸಿಂಪಲ್ ಸಾಂಬಾರು. ಇದನ್ನು ನೀವು ಇಡ್ಲಿ ಜೊತೆಗೆ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ ಕಾಂಬಿನೇಷನ್ನು. ನಾನು ಜಾಸ್ತಿ ಇಡ್ಲಿ ಜೊತೆಗೆ ಮಾಡೋದು ಈ ಸಾಂಬಾರನ್ನ. ಈಗ ನಾನು ಒಂದು 5 ರಿಂದ 10 ನಿಮಿಷ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ಕುದಿಯೋದ್ರಿಂದನೇ ಟೇಸ್ಟ್ ಚೆನ್ನಾಗಿ ಬರೋದು. ಹಾಗಾಗಿ ಇದು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕಿದು. ಅದ್ರ ಮೇಲೆ ಇರುವಂಥ ಎಲ್ಲ ನೊರೆಗಳು ತಣ್ಣಗಾಗಬೇಕು. ನೊರೆಗಳು ಇಲ್ಲದೇ ರೀತಿ ಇದು ಚೆನ್ನಾಗಿ ಕುದಿ ಬರಬೇಕು. ಇದಕ್ಕೆ ನಾನು ಕೊತ್ತಂಬರಿ ಮತ್ತು ಹಸಿ ಕೊಬ್ಬರಿನ ತುರಿದು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೂ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಅಂತ ಹಾಕೋದು. ಸ್ಮೆಲ್ಲು ಟೇಸ್ಟು 2 ಡಬಲ್ ಆಗುತ್ತೆ. ನೋಡಿ, ಇದು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಿದ್ದೇನೆ ನಾನು. ಈಗ ಕೊಬ್ಬರಿ ಮತ್ತು ಕೊತ್ತಂಬರಿನ ಹಾಕಿದ ಮೇಲೆ ನೋಡಿ ಸಾಂಬಾರನ್ನ 100% ಮುಗೀತು. ಈಗ ಈ ನೊರೆಗಳೆಲ್ಲ ತಣ್ಣಗಾಗೋ ರೀತಿ ಕುದಿಸಿಬಿಟ್ರೆ ಸಾಂಬಾರು ರೆಡಿ. ನಮಗೆ ಅನ್ನದ ಜೊತೆಗಾಗಲಿ ಇಡ್ಲಿ ಜೊತೆಗಾಗಲಿ ಅದಕ್ಕಾದರೂ ಮಾಡೋದು. ನೋಡಿ ಎಷ್ಟು ಸಿಂಪಲ್ಲಾಗಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ಮಾಡಿ ಯಾವ ರೀತಿ ಬಂದಿದೆ ಅಂತ ನೋಡಿ. ನಾನು ಅನ್ನದ ಜೊತೆಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಹೊಸ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.